ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎತ್ತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮಲಬದ್ಧತೆ. ಇದಕ್ಕೆ ಪರಿಹಾರ ಮಾಹಿತಿ ಮಲಬದ್ಧತೆ ಆಗಬಾರ್ದಪ್ಪ ಅಂದ್ರೆ ಅದಕ್ಕೊಂದು ಅದ್ಭುತವಾದಂಥ ಒಳ್ಳೆಯ ಮಾಹಿತಿ ನಿಮಗೆ ಹೇಳ್ತೀನಿ ನಾನು. ಇದರ ಸೇವನೆಯಿಂದ ಯಾವ ಥರದ ಅಡ್ಡ ಪರಿಣಾಮ ಇರೋದಿಲ್ಲ, ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಅದು ಇರೋದಿಲ್ಲ. ಏನು ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ಬೈತಿರಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ಮಲಬದ್ಧತೆ ಹಾಕಿರಿ ಸಾಮಾನ್ಯವಾಗಿ ಎಲ್ಲರಿಗೂ ಆಕೈತಿದ್ರು. ಯಾಕಂದ್ರೆ ಏನೂ ಕೆಲಸ ಮಾಡೋದಿಲ್ಲ ನಾವು. ಯಾಕಂದರೆ ಆ್ಯಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ನಡಬಗ್ಗಿಸಿ ಕೆಲಸ ಮಾಡೋದ್ರಿಂದ ಮಲಬದ್ಧತೆ ಆಗೋದಿಲ್ಲ. ಯಾಕೆ ಎಲ್ಲರೂ ಕುತ್ಕೊಂಡು ಕೆಲಸ ಮಾಡ್ಬೇಕಂತವ್ರಲ್ಲ. ನಾನು ಇನ್ಕ್ಲೂಡಿಂಗ್ ನಾನು ಸೇರಿಸಿ ಹೇಳ್ತೀನಿ. ನಾನು ಕುತ್ಕೊಂಡು ಕೆಲಸ ಮಾಡ್ಬೇಕನ್ನೋರು ಅದೀವಿ, ನೆಳ್ಳಾಗ ಇರ್ಬೇಕಂತೀವಿ ಅಂತೀವಿ. ಬಿಸಿಲು ಆಗೋದಿಲ್ಲ ನಮಗೆ. ಬೆವರು ಕೀಳ್ಬೇಕು ಮನುಷ್ಯಂದು. ಬೆವರು ಕಿತ್ತಪ್ಪ ಅಂದ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತಾರೆ. ಈಗ ಯಾರೂ ಅಷ್ಟೊಂದು ತ್ರಾಸು ತೊಗೊಳಗೋಲ್ಲ ಏನ್ರಿ. ಅದಕ್ಕೆ ಈ ಮಲಬದ್ಧತೆ ಆಕ್ಕತಿ. ಒಂದು ಈಗ ಫಾರಿನ್ ಸಿಸ್ಟಮ್ ತಂದಾರ, ಏನು ಇವನ್ನ ಅವು ಏನು ಕಮೋಂಡ್ ಸಿಸ್ಟಮ್ ಬಂದವು. ಮಲಬದ್ಧತೆ ಹಾಗೆ ಆಗತ್ತದು. ಅದನ್ನು ಕುಂತು ಇದನ್ನು ಮಾಡ್ತಾರೆ. ಯಾಕಂದರೆ ಈ ನಮ್ಮ ಇಂಡಿಯನ್ ಸಿಸ್ಟಮ್ ಏನಿತ್ತು ಮೊದಲು ಹೊರಗಡೆ ಹೋಗೋದಿತ್ತು. ಈಗ ಅದು ಎಲ್ಲ ಹೋಗಿ ಮೋದಿ ಬಂದಿಂದ ಅದು ಇದನ್ನು ಮಾಡಿ ಭಾಷಣ ಮಾಡಿ ಮನ್ಯಾಗನ ಮಾಡಿಕೊಂಡಾರ. ಮನ್ಯಾಗ ಬಾತ್ರೂಮ್ ಮಾಡಿಕೊಂಡಾರ, ಸಂಡಾಸ್ ಮಾಡಿಕೊಂಡಾರ. ಬಟ್ ಇಂಡಿಯನ್ ಸ್ಟೈಲ್ನೊಳಗೆ ಕುಂದಿರ್ಬೇಕು. ಏನು ಟ್ರೈನಾಗ ಇರ್ತಾರೆ ನೋಡು, ಟ್ರೈನಾಗ ಇಂಡಿಯನ್ ಸಿಸ್ಟಮ್ ಐತಲ್ಲ ಆ ಥರ ಕುಂತ್ಕೊಂಡು ಮಾಡಿದ್ರಂದ್ರೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ದೊಡ್ಡ ಕರಳಿಂದ ಏನು ಹೊಲಸಿದ್ದೈತೆ ಅದೆಲ್ಲ ಕ್ಲೀನ್ ಆಗುತ್ತೆ. ಯಾಕಂದ್ರೆ ಈ ಕಮೋಡ್ ಸಿಸ್ಟಮ್ನಿಂದ ಹೊಟ್ಟೆ ಉಳಿಕೆ ಆಗುತ್ತೆ. ಅದಕ್ಕೆ ಮಲಬದ್ಧತೆ ಆಗುತ್ತೆ. ಮಲಬದ್ಧತೆ ಆತಂದ್ರೆ ಆಟೋಮೆಟಿಕ್ ಉಳಿತಾರೆ. ಏನು ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಮೆಂತ್ಯಕಾಳು ಒಂದು ಸ್ಪೂನ್ ತೊಗೊರಿ ಸಾಕು, ಭಾಳ ಬೇಡ. ಭಾಳ ಇಲ್ಲ ಅಂದ್ರೆ ಜಾಸ್ತಿ ಇದು ಐತಪ್ಪ ಅಂದ್ರೆ 2 ಸ್ಪೂನ್ ತೊಗೊರಿ. 2 ಟೇಬಲ್ ಸ್ಪೂನು ಅಥವಾ ಸ್ಪೂನ್ ಅಂತೀವಲ್ಲ ಅದನ್ನು ತೊಗೊಂಡು ಅದಕ್ಕೆ ಮೆಂತ್ಯಕಾಳು ಹಾಕೋರಿ. 1 ಗ್ಲಾಸು ನೀರು ಇಟ್ಟು ಕುದಿಯಾಕಿಡ್ಬೇಕು. ಅದನ್ನು ಕುದ್ದು ಅದು ಎರಡಾಗುತ್ತೆ. 1 ಕಪ್ ಉಳಿಸಿ ಲಾಸ್ಟ್ಗೆ. ಏನು ರೀ ಯಾವುದು ಆ ಕಷಾಯ ಹಂಗೆ ಉಳಿಸಿದ್ರೂ ನಡೀತೈತೆ. ಉಳಿಸ್ತೈತೆ ಒಂದು ಸಣ್ಣ ಮಂದೂರಿಯಾಗಿ ಕುದಿಸ್ಬೇಕು. 1 ಗ್ಲಾಸ್ ನೀರಾಗ ಕುದಿಸಿದ್ರೆ ಅದು ಕಳ ಕುದಿತೈತೆ. ಕುದ್ಬಿಟ್ಟು ಸೋಸಿಕೊಂಡು, ಕಾಳೇನು ಬೇಡ, ಸೋಸಿಕೊಂಡು ಕಷಾಯ ಅಥವಾ ಪೌಡರ್ ಮಾಡ್ಕೊಂಡು ಹಾಕ್ಕೊಂಡಿರ್ತು ಭಾಳ ಅದ್ಭುತವಾಗಿ ಕೆಲಸ ಪಡುತ್ತೆ. ಏನು ರೀ ಅದನ್ನು ಹಾಕ್ಕೊಂಡು ಸೇವನೆ ಮಾಡಬೇಕು. ರಾತ್ರಿ ಊಟ ಆದ ನಂತರ ಇದನ್ನು ಕುಡಿದ ನಂತರ ಏನು ತಿನ್ನಬಾರ್ದು. ಏನು ರೀ ಅದು ಒಂದೇ ನಮ್ಮ ವಿನಂತಿ. ಏನು ತಿನ್ನಲಾರ್ದನ ಮಾಡ್ಕೊಂಡ್ರೆ ಸೇವನೆ ಮಾಡಬಾರ್ದು. ಮುಂಜಾನೆ ಎದ್ದು ನಮ್ಮ ಆರಾಮು ನಿಮಗೆ ಇದು ಒಂದೇ ದಿನಸಾಂದ ಅದು ಒಂದೇ ದಿನ ಮಾಡಿ ರಾತ್ರಿ ಕುಡಿದು ಎದ್ದ ಮುಂಜಾನೆ ಆಗಿಲ್ಲ ಅಂತ ಫೋನ್ ಮಾಡಬೇಡ್ರಿ ದಯವಿಟ್ಟು. ಏನು ರೀ ಇದು ದಿನಸಾಧನ ಮಾಡಬೇಕು. ಇಷ್ಟು ದಿನಸಾಧನ ಮಾಡ್ಕೊತ ಬಂದ್ರಿ ಅಂದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದು ಒಳ್ಳೆಯ ಔಷಧ ಐತಿದು. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ,
ಬಾಳಿಕೆ ಆಶ್ರಮ ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಭೇಟಿ ಹಾಕೀನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.